ದೇವ್ರೆ, ನಮ್ಮ ಮನೇಲಿ ಎಂತ ಕಷ್ಟ ಕೊಟ್ಬಿಟ್ಟೆಪ್ಪ. ನಮ್ ಸಾಲ ನೋಡಿದ್ರೆ 5 ಲಕ್ಷ ಐತಿ. ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ, ಏನು ತಿಳುವಲ್ದಂಗ ಆಗ್ಬಿಟ್ಟೈತಪ್ಪ. ನಮ್ಮ ಅಪ್ಪ ಅಮ್ಮ ನೋಡಿದ್ರ ಅಷ್ಟ್ ಸಾಲ ಐತಿ, ಇಷ್ಟ್ ಸಾಲ ಐತಿ ಅಂತ ಕೊರಗಾಕತ್ತಾರ. ಏನ್ ಮಾಡ್ಲಿ? ಅವ್ರಿಗಂತರ ದುಡಿಯಾಕ ಆಗಂಗಿಲ್ಲ. ನಾನ ಏನಾರ ಒಂದ್ ಮಾಡಿ ಆ ಸಾಲ ತೀರಿಸ್ಬೇಕು. ಗೌಡ ನೋಡಿದ್ರ ಮುಂಜಾನೆ ಬಂದ್ ಮನೆ ಮುಂದೆ ದಿನಾಲ ಜಗಳ ತೆಗ್ಯಾಕತ್ತಾನ. ನಾನ ಏನಾರ ಮಾಡಿ ಆತನ ಸಾಲ ತೀರ್ಸ್ಲೇಬೇಕು. ನಾ ಸಿಟಿಗೆ ಹೋಗ್ತೀನಿ, ಆ ಗೌಡನ್ ಸಾಲ ತೀರಿಸ್ತೀನಿ. ನಾನ್ ಏನ್ ಅನ್ನೋದು ಪ್ರೂವ್ ಮಾಡ್ತೀನಿ. ನಮ್ಮ ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೊಂತೀನಿ. ಅವ್ರಿಗೇನು ಕೊರತೆ ಬರ್ಲಾರಂಗ ನಾನ್ ನೋಡ್ಕೊಂತೀನಿ. ಗೌಡ, ನಿನ್ ಸಾಲ ಮುಟ್ಟಿಸ್ತೀನಿ. ನಮ್ಮ ಅವ್ವ ಅಪ್ಪ ಹೇಳಿ ದುಡ್ಯಾಕ ಹೋಗ್ಬಿಡ್ತೀನಿ. ಅವ್ವ, ಅಪ್ಪ ಅಪ್ಪ ನಾ ಸಿಟಿಗೆ ಹೋಗ್ಬೇಕು ಅಂದಿದ್ದ ತಪ್ಪ, ನಿಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂದಿದ್ದ ತಪ್ಪ. ಹೇಳಪ್ಪ ಹೇಳಪ್ಪ. ಯಾಕಪ್ಪ ನಿಮ್ ಪ್ರಾಣಕ್ಕಿಂತ ದುಡ್ಡೇ ಹೆಚ್ಚಾಗಿತ್ತ ನಿಮ್ಗ? ಯಾಕೆ ಹಿಂಗ್ ಮಾಡಿದ್ರಿ? ನಂಗೆ ಯಾಕೆ ಮೋಸ ಮಾಡಿದ್ರಿ? ನನ್ನತ್ನ ಯಾಕೆ ಮಾಡಿದ್ರಿ? ನಿಮಿಷ ಅಣ್ಣ, ಗೌಡ ಕೇಳ್ಕೊಂತ ಬಾ. ಬರ್ತೀನಿ. ಆ ತೆಂಗಿನಕಾಯಿನ ಕೀಳ್ಸು, ಈ ಗದ್ದೆಗೆ ನೀರ್ ಬಿಡ್ಸು, ಆ ಆಳ್ಗಳಿಗೆ ರೊಕ್ಕ ಕೊಡ್ಬೇಕು ಬಾ ಅಂತ ಹೇಳಿಲ್ಲಿ. ಆ ಅನ್ಮೆಸ್ಸಿಗೆ ಬಾ ಅಂತ ಹೇಳಿದ್ನಲ್ಲ, ಬಂದದನಿ. ನಮಸ್ಕಾರ ಗೌಡ್ರೆ. ನೋಡಪ್ಪ, ನಿಮ್ಮ ಅಪ್ಪ ಅಮ್ಮ ಸಾಲ ತಗೊಂಡಿದ್ರು. ಇವಾಗ ಆ ಸಾಲನ ಯಾರು ತೀರಿಸ್ತಾರ? ಇಲ್ಲ ಗೌಡ್ರೆ, ಆ ಸಾಲನ ನಾನೇ ತೀರಿಸ್ತೀನಿ. ನೋಡಪ್ಪ, ನೀ ಏನು ದುಡಿಯಕ್ ಹೋಗಲ್ಲ, ಏನಿಲ್ಲ. ಆ ಸಾಲನ ಹೆಂಗ್ ತೀರಿಸ್ತೀಯ? ಇಲ್ಲ ಗೌಡ್ರೆ, ಮನೇಲಿ ಅಪ್ಪ ಅಮ್ಮ ತೀರ್ಕೊಂಡ್ರಲ್ಲ, ಏನ್ ಮಾಡ್ಬೇಕಂತ ಕೇಳ್ತಾ ಇಲ್ಲ. ನಿಮ್ ಸಾಲ ತೀರಿಸ್ತೀನಿ ಗೌಡ್ರೆ, ತೀರಿಸ್ತೀನಿ. ಹೆಂಗ್ ತೀರಿಸ್ತೀಯ? ನಿಮ್ಮ ಅಪ್ಪ ಅಮ್ಮನೇ ನಿನ್ನ ದುಡ್ದು ಸಾಕ್ತಾ ಇದ್ರು, ಇವಾಗ ಆ ಸಾಲನ ಹೆಂಗ್ ಕಟ್ತೀಯ? ಗೌಡ್ರೆ, ಅಪ್ಪ ಅಮ್ಮ ಹೋದ್ಮೇಲೆ ಗೊತ್ತಾತು ದುಡ್ಡಿನ ಬೆಲೆ ಏನು ಅಂತ. ನಮ್ಗೆ ಸಂಜೆಸ ಕೊಡ್ಬೇಡ. ದುಡ್ಡು ಹೆಂಗ್ ಇಸ್ಕೊಂಡಿರ್ತೀಯ ಹಂಗ್ ಕೊಡ್ಬೇಕು. ಇಲ್ಲ ಗೌಡ್ರೆ, ನಾ ಸಿಟಿಗೆ ಹೋಗ್ತೀನಿ. ಅಲ್ಲಿಂದ ದುಡ್ಕೊಂಡ್ಬಂದು ನಿಮ್ ಸಾಲನೆಲ್ಲ ತೀರಿಸ್ತೀನಿ. ನಿನ್ ಪುರಾಣ ಎಲ್ಲ ನಂಗೆ ಹೇಳ್ಬೇಡ, ದುಡ್ಡು ಬೇಕಷ್ಟೇ. ಆಯ್ತು ಗೌಡ್ರೆ, ನಿಮ್ ಸಾಲ ತೀರಿಸ್ತೀನಿ. ಆಳ್ಗಳಿಗೆ ಬರಕ್ ಹೇಳಿದ್ನಲ್ಲ, ಬಂದ್ರೇನು? ಬಂದದನಿ. ಊಟ ಮಾಡಿಕ ಫಸ್ಟ್ ಊಟ ಮಾಡಿ. ಏನು ಎಷ್ಟು ದಿನ ಆಯ್ತು ಊಟ ಮಾಡಿ? ನೀರು ಕುಡಿಕ. ಯಾಕೋ ಏನಾಯ್ತು? ಇಲ್ಲ ಅಣ್ಣ, ನನ್ನ ಲೈಫ್ ಒಳಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಅಣ್ಣ. ನನಗೋಸ್ಕರ ನಮ್ಮ ಅಪ್ಪ ಅಮ್ಮ ಐತೆ ಸ್ವಲ್ಪ ಸಾಲ ಕೊಡೋದು, ಅದು ತೀರ್ಸಕ್ಕಾಗಲ್ಲ. ಮೊನ್ನೆ ತಾನೇ ತೀರ್ಕೊಂಡ್ಬಿಟ್ಟು ನಮ್ಮ ಊರಲ್ಲಿ ಗೌಡ ಅಂತ ಅದ, ಆ ಗೌಡನ ಸಾಲ ತೀರ್ಸ್ಬೇಕಣ್ಣ. ಯಾವ್ದಾರು ಒಂದು ಕೆಲಸ ಇದಾರೆ. ಸರಿ, ಓನರ್ ಇದಾರೆ, ಬಾ ಮಾತಾಡೋಣ. ಹೇಳಂದ್ರ ಅಣ್ಣ, ನಮ್ಮ ಫ್ರೆಂಡ್ ಅಣ್ಣ, ಅವನು ಇಲ್ಲಿ ಬೇರೆ ಊರಿಂದ ಬಂದಿದ್ದಾನೆ. ನಮ್ಮೂರವನೇ, ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಣ್ಣ ಅವನಿಗೆ. ಮುಂಚೆ ಯಾರು ಮಾಡಿದೇನಪ್ಪ? ಇಲ್ಲ, ಇಲ್ಲಿ ಮಾಡಿಲ್ಲ ಅಣ್ಣ. ಯಾವ ಊರು ತಮ್ಮ ನಿಮ್ದು? ಕಿನ್ನಾಳ ಅಣ್ಣ. ಕಿನ್ನಾಳ? ಬೇರೆ ಊರಿಗೆ ಕೆಲಸ ಕೊಡಲ್ಲ ನಾವಿಲ್ಲಿ.
ಇಲ್ಲಿ ಬೇರೆ ಪರಿಚಯ ಇರಬೇಕು ನಮ್ಗೆ ಯಾರೋ ಇಲ್ಲಿ ನಿಯತ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಕೈ ಬೇಸ್ ಸುತ್ತಿರ್ಬೇಕಲ್ಲ ಇಲ್ಲಿ. ಹಾ ಇಲ್ಲ ನಮ್ಮ ಇದಕ್ಕೆ ಮುಂಚೆ ಎಲ್ಲ ಪೆಟ್ರೋಲ್ ಬಂಕ್ ಮಾಡಿಯಾ? ಇಲ್ಲ, ಹೊಸ್ತಾಗಿ ಮಾಡೋದನ್ನ ಇಲ್ಲಿ. ಇನ್ನೂರ ನನ್ನ ಫ್ರೆಂಡ್ ಕೆಲಸ ಕೇಳಕ್ ಕುಂತಾನ, ಭಾಳ ಕಷ್ಟ ಆಯ್ತು ಅಂತ ಕೆಲಸ ಕೊಡ್ತೇನೆ ನಾನು. ಅದು ಗ್ಯಾರಂಟಿ ಹೋಗ್ತೀನಿ ಏನ ಅಂದ, ಏನ್ ಹೆಚ್ಚು ಕಮ್ಮಿ ಜವಾಬ್ದಾರಿ ಏನೋ ತಗೋಬೇಕಂದ. ತಗೊಂತೀಯ ಜವಾಬ್ದಾರಿನ? ನಿಮ್ದು ದೋಸ್ತನ ಮರ್ಯಾದೆ ಉಳಿಸ್ತೀಯ ತಮ್ಮ? ಹಾ ಏನ ಚೆನ್ನಾಗಿ ಮಾಡ್ಕೊಂಡವ್ರ ಕೆಲಸ ಅಂದ. ಅಣ್ಣ ನೀವೇನ್ ಹೇಳ್ತೀರ ಅದನ್ನೆಲ್ಲ ಮಾಡ್ಕೊಂಡಕ್ಕೆ ಅಣ್ಣ. ನಿಮ್ದು ನಮ್ಮ ದೋಸ್ತನ ಕರ್ಕೊಂಡು ಕೆಲಸ ಹೇಳೆಲ್ಲ ಇದು ಮಾಡಿಕೊಡಿ, ಹೇಳ್ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೋಡ್ರಿ ಇಲ್ಲಿ. ಏನ್ ನೋಡ್ಬೇಕ್ರಿ ಮೇಡಮ್? ರೀ ನನ್ನ ನೋಡ್ರಿ. ಆಯ್ತು ಮೇಡಮ್, ನಿಮ್ನೇ ನೋಡ್ತೀನಿ. ಅನ್ಮೇಶ್, ನೀ ಗಾಡಿಗೆ ಪೆಟ್ರೋಲ್ ಹಾಕು, ನನ್ ಬೇರೆ ಕೆಲಸ ಇದೆ, ಹೋಗ್ತೀನಿ ನಾನು. ಹಲೋ ಮಿಸ್ಟರ್, 500 ರೂಪಾಯಿ ಪೆಟ್ರೋಲ್ ಹಾಕ್ರಿ. ಮುಖ ಏನ್ ನೋಡ್ತೀರಿ? ಹಾಕ್ತೀನಿ ಮೇಡಮ್. ಓಯ್ ತಗೋ. ಯಾವ್ದು ಗುರಿ ಇದು? ಕೊಬ್ಬಿದ ಕುರಿ ಎಷ್ಟೊಂದು ಹಾರಾಡ್ತಾವಳೆ. ಹೋಗ್ಲಿ ಬಿಡ, ಹುಡುಗಿಯರ್ ನಮ್ಗೆ ಹಾಕ್ಬೇಕು. ಹಂಗಲ್ಲ ಅನ್ವೇಶ್. ತಗೋಣ. ನಿಂತೇನು ತಗೋಣ. ನಿಂತೇನು ಇಲ್ಲ ನಿಂತೇನು ಇಲ್ಲಿ ತಗೋಣ. ಅಲ್ಲ, ಅವ್ರ ದೋಸ್ತನ್ನ ಎಷ್ಟ್ ಕೇರ್ ಮಾಡಾತನ, ಇನ್ ಅವ್ರ ಹುಡ್ಗಿನಾದ್ರೂ ಎಷ್ಟ್ ಕೇರ್ ಮಾಡ್ಬೋದಲ್ಲ. ಓಯ್, ಪೆಟ್ರೋಲ್ ಹಾಕ್ತೀರಾ ಇಲ್ವಾ? ಬರೀ ನಾನ್ ನಿಮ್ದೇ ನೋಡ್ಬೇಕಾ? ಹಾ ಬಂದೆ ಮೇಡಮ್. ತಗೋಣ. ಬಾಯ್ ಬಡ್ಕೆ ಬಂದ್ ನೋಡ್ಪ, ಪೆಟ್ರೋಲ್ ಹಾಕ್ ಬಾ. ಹ್ಮ್ ಬಂದ್ ನೋಡು ನಿನ್ ಟಗರ್ ಬರೀ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ಎದಕ್ಕ? ಇಲ್ಲ, ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಯಾಕ? ನಿನ್ ಜೊತೆ ಮಾತಾಡ್ಬೇಕಂದೆ. ನಡಿ. ರೀ, ನನಗ್ ನೀವಂದ್ರೆ ತುಂಬಾ ಇಷ್ಟ. ರೀ, ನಮ್ಗೆ ಈ ಲವ್ ಎಲ್ಲ ಇಷ್ಟ ಆಗಲ್ಲ. ನಿಮಗ್ ಇಷ್ಟ ಆಗಿಲ್ಲ ಅಂದ್ರೆ ನನಗ್ ನೀವ್ ಇಷ್ಟ ಆಗಿದ್ದೀರಿ. ನೋಡ್ರಿ, ನನ್ ಜೀವನದಾಗ ಕಷ್ಟ ಬಾಳ ಐತಿ. ಅದ್ನೆಲ್ಲ ನಿಮ್ ಮುಂದೆ ಹೇಳ್ಕೊಳಕ್ ಆಗಂಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವಂದ್ರೆ ನಂಗೆ ಇಷ್ಟ ಇಲ್ಲ. ಏನ್ ದೋಸ್ತ, ಲವ್? ಲವ್ ಮೊನ್ನೆನೆ ನೋಡ್ದೆಪ್ಪ. ಮೊನ್ನೆ ಆಕಿನ ಪ್ರಪೋಸ್ ಮಾಡಿದ್ಲು, ಒಪ್ಕೋಬೇಕಿತ್ತು ನಾನು. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ. ದೋಸ್ತ, ನಿನ್ಗೆ ಹೇಳ, ನೀನು ದುಡಿಯೋಕ್ ಬಂದಿದೆ ಇಲ್ಲಿ. ಲವ್ ಗಿವ್ ಅಂತೇಳಿ ಎಲ್ಲ ಕುಂತ್ಕೋಬೇಡ. ನೀನ್ ಫಸ್ಟ್ ನಿನ್ ಜೀವನದ ಕಡೆ ಲಕ್ಷ್ಯ ಕೊಡು.
ರೀ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು. ಆಗಲ್ಲ. ರೀ ಪ್ಲೀಸ್ ರೀ, ನಾನು ಅವತ್ ತಪ್ಪು ಮಾಡಿದ್ದೆ, ಒಂದೇ ಒಂದ್ ಚಾನ್ಸ್ ಕೊಡ್ರಿ. ಯಾರೀ ನೀವು? ರೀ ಅವತ್ತೇನೋ ತಿಳಿದೆ ತಪ್ಪು ಮಾಡಿದೀನಿ. ಅರ್ಥ ಆಯ್ತಾ, ಗೊತ್ತಾಯ್ತಾ? ಅದಕ್ಕೆ ನಾನ್ 3 ದಿವಸ ಲೇಟ್ ಆಗಿ ಬಂದಿರೋದು. ನನ್ ವ್ಯಾಲ್ಯೂ ನಿಮ್ಗೆ ಏನಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಇವಾಗ ನಾನ್ ಲೇಟ್ ಆಗಿ ಬಂದಿರೋದು. ರೀ ಸಾರಿ ರೀ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ, ಸ್ವಲ್ಪ ಕೆಲ್ಸ ಐತಿ, ಹೋಗಮ್ಮ. ಹೌದು, ನಿನ್ ಹೆಸರೇನು? ಅಲ್ಲ, ನನ್ನ ಹೆಸರು ಗೊತ್ತಿಲ್ದೇನೆ ಇಷ್ಟಪಟ್ಟಿ. ಹೌದು, ನಿನ್ನ ಹೆಸರೇನು? ಅಯ್ಯೋ ಕರ್ಮ, ನನ್ನ ಹೆಸರು ಗೊತ್ತಿಲ್ವಾ? ಅಷ್ಟೇ. ರೀ ಸಾರಿ ರೀ, ನೀವ್ ಇಷ್ಟ ಇದ್ರೆ ಇಷ್ಟ ಅಲ್ಲ ಅಂದ್ಬಿಟ್ಟೆ. ಮತ್ತೆ ಹೆಂಗ್ ಇಷ್ಟ ಆಕೇವಪ್ಪ ನಮ್ಮಂತ ಹುಡ್ಗ್ಯಾರು? ಬರೀ ಅಂಟ್ಯಾರಷ್ಟೇ ನಿಮ್ಗೆ ಇಷ್ಟ ಆಗುದು. ಹೌದು, ನಿನ್ ಹೆಸರೇ ಹೇಳಿಲ್ಲಲ್ಲ? ಓ, ನನ್ನ ಹೆಸರು ಹೇಳಿಲ್ಲಲ್ಲ. ನನ್ನ ಹೆಸರು ಅನ್ಮೇಶ್. ನಿಮ್ಮ ಹೆಸರು ರೀ? ನನ್ನ ಹೆಸರು ಪ್ರಿಯಾ. ಓ ಪ್ರಿಯಾ. ನಿಮ್ ನಗು ನೋಡಿರ ನಾ ದಿನವೆಲ್ಲ ಖುಷಿಯಾಗಿರ್ತೀನಿ. ಐ ಲವ್ ಯು. ಲೈಫ್ ಲಾಂಗ್ ನನ್ ಜೊತೆ ಇರ್ತೀರಾ. ಹೃದಯದಲ್ಲಿ ಒಂದ್ ಜಾಗ ಇದೆ, ಅದು ನಿನಗಾಗಿ ಮಾತ್ರ. ನಾನ್ ಲವ್ ಅಕ್ಸೆಪ್ಟ್ ಮಾಡ್ತೀಯಾ ಪ್ಲೀಸ್? ಎಲ್ಲ ತಿಳ್ಕೊಳ್ಳಿ. ನಿನ್ನ ಕಾಲೇಜ್ ಕಳ್ಸೋದು ಓದಾಕ, ಇಂತ ತಿರುಗೋಟಿ ಕೆಲಸ ಮಾಡಕ್ಕಲ್ಲ. ನಿನ್ಗೆ ಅಕ್ಕ ತಂಗರಿದ್ರೆ ಗೊತ್ತಾಗ್ತಿತ್ತು, ಎತ್ತೋರ್ ಕಷ್ಟ ನಿನ್ಗೇನ್ ಗೊತ್ತಾ? ಹೊಡ್ಲಿಲ್ಲ. ಇದೇ ಲಾಸ್ಟ್. ನಮ್ ತಂಗಿ ಸನೇಕ ಇನ್ನೊಮ್ಮೆ ಬಂದ್ರ ಮಗನ. ಏನಾಯ್ತು ಅಣ್ಣ, ನಾನು ನಮ್ಮ ಹುಡುಗಿ ಪಾರ್ಕ್ ಅಲ್ಲಿ ಕುಂತ್ಕೊಂಡಿದ್ವು ಅಣ್ಣ. ಅವ್ರ ಅಣ್ಣ ಬಂದು ನಾನು ನೋಡ್ದು ಕರ್ಕೊಂಡ್ ಹೋಗ್ಬಿಟ್ಟ. ನೀನ್ ಇಲ್ಲಿ ದುಡಿಯಕಂತ ಬಂದಿದ್ದೆ, ನಿನ್ಗೆ ಹುಡುಗಿ ಗಿಡ್ಗಿ ಶೋಕಿ ಇಲ್ಲ. ಅದಕ್ಕ ಮೊದ್ಲೇ ನೋಡಿದ್ರೆ ಅವ್ರನ್ನ ಸರಿ ಇಲ್ಲ. ಅಣ್ಣ ಮತ್ ನಾನು ಏನ್ ಮಾಡ್ಲಿ ಅಣ್ಣ? ನೀ ಇಲ್ಲಿರೋದು ಸರಿಯಲ್ಲ. ಅವ್ರನ್ನ ನೋಡಿದ್ರೆ ನಿನ್ ಸಾಯ್ ಬಿಡಿತಾರೆ. ಇಲ್ಲಿಂದ ನೀನ್ ಹೋಗ್ಬಿಡು.
ಅಣ್ಣ ಕತ್ತರಿಸಾಕ್ ಬಿಡೋಣ ಇವನ್ನ. ಅಣ್ಣ ಅವ್ನ ಎಷ್ಟು ಬಿಡೋಣ ಅವನ್ನ. ಅಣ್ಣ ಒಂದ್ ತಡೆ ಸುಟ್ಬಿಡೋಣ. ಇವನಲ್ಲ ಆಕಿನ್ ಸಾಯ್ ಬಡಿಬೇಕು. ಇದು ನಮ್ ಪ್ರೀತಿಯ ಸಂಕೇತ. ನಿಂಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಅನ್ನೋದಿದ್ರೆ ಇವ್ರೆಲ್ಲಾರ್ನೂ ಓಡ್ಸಾಯ್ಸು. ಇವ್ರೆಲ್ಲಾರ್ನೂ ಸಾಯ್ಬೇಡಿ. ಅಣ್ಣ ಅಂತೆ ಅಣ್ಣ. ನೀನೇನಾದ್ರೂ ನನ್ನ ಅಣ್ಣ ಅಲ್ದೇ ಇದ್ದಿದ್ರೆ ನೀನ್ ಹೆಣ ನೋಡೋಗ್ತಿದ್ದೆ ನಾನು ಇವತ್ತ. ಹೇ ನಮ್ ಹುಡುಗಿ ಅಣ್ಣ ಅಂತ ಬಿಡ್ತಿದೀನಿ ನಿನ್ನ. ಇಲ್ಲ ಅಂದ್ರೆ ಮಗನೇ ಅಡ್ಡ ಉದ್ದದಾನೆ. ಹೇ ನನ್ಗೆ ಅದ ನನ್ನ ಜೀವನದಲ್ಲಿ ತುಂಬಾ ಕಷ್ಟಗಳಿದ್ವು. ಸಾಲ ತೀರ್ಸಕದ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು. ಅದಾದ್ಮೇಲೆ ಸಿಕ್ಕಿರೋದ ನಿನ್ ತಂಗಿ. ಆ ಖುಷಿಗೂ ಕೊಳ್ಳೆ ಇಡ್ಬೇಡ ಅಣ್ಣ. ಪ್ಲೀಸ್ ನಮ್ಮಿಬ್ರನ್ನು ಒಂದಾಗಕ್ ಬಿಟ್ಬಿಡ ಅಣ್ಣ. ನನ್ನಿಂದ ತಪ್ಪಾಯ್ತು. ಇಬ್ಬರು ಮದುವೆ ನಾ ಮಾಡ್ತೀನಿ. ನಿನ್ ಸಾಲ ಇದ್ರು ನಾ ತೀರಿಸ್ತೀನಿ. ನಿಮ್ಮಿಬ್ಬರನ್ನ ಚೆನ್ನಾಗಿ ನಾ ನೋಡ್ಕೊಂತೀನಿ. ಎಲ್ಲರ ಮನೆಯಲ್ಲೂ ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆಗೆ ದ್ರೋಹ ಬಗೆಬಾರದು. ಪ್ರೀತಿ ಮಾಡಿ ಆ ಪ್ರೀತಿಯಿಂದ ಗೆಲ್ರಿ. ಆದ್ರೆ ಓಡ್ ಹೋಗಿ ಮದ್ವೆ ಆಗೋ ನಿರ್ಧಾರ ಯಾವತ್ತೂ ಮಾಡಬೇಡಿ.